ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಹರಿಯಾಲಿ ಚಿಕನ್ ಗ್ರಿಲ್ ಮಾಡುವ ರೆಸಿಪಿಯನ್ನು ತಿಳಿದುಕೊಳ್ಳುವ. ಯಾರಾದ್ರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಹರಿಯಾಲಿ ಚಿಕನ್ ಗ್ರಿಲ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ ಗಳು ಹೀಗಿವೆ. ಇಲ್ಲಿ 1 ಕಿಲೋ ಚಿಕನ್, ಇದನ್ನು ನಾವು ಒಂದು ಫುಲ್ ಚಿಕನ್ ಅನ್ನು 2 ಪೀಸ್ ಮಾಡಿ ಇಟ್ಕೊಂಡಿದ್ದೇವೆ. ಒಂದು ಕಟ್ಟು ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು 1 ಬಂಚ್, ಅರ್ಧ ಬಂಚಿನಷ್ಟು ಮಿಂಟ್ ಲೀವ್ಸ್, ಪುದೀನ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಥವಾ ನೀವು 1 ಇಂಚಿನಷ್ಟು ಶುಂಠಿ, 8 ಬೆಳ್ಳುಳ್ಳಿ ಸೇರಿಸಿ ಪೇಸ್ಟ್ ಸಹ ಮಾಡಬಹುದು. ಇಲ್ಲಿ ಮತ್ತೆ 10 ಗ್ರೀನ್ ಚಿಲ್ಲಿ, ಹಸಿಮೆಣಸು. ಇಲ್ಲಿ ನಾನು ಮೀಡಿಯಂ ಸ್ಪೈಸಿ ಮಾಡ್ತಿದ್ದೆ, ನಿಮ್ಗೆ ಜಾಸ್ತಿ ಸ್ಪೈಸಿ ಬೇಕಂದ್ರೆ ಜಾಸ್ತಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿ. 3 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಅಥವಾ ಯಾವ್ದು ಸಹ ಕುಕಿಂಗ್ ಆಯಿಲ್ ಯೂಸ್ ಮಾಡಬಹುದು. 3 ಟೇಬಲ್ ಸ್ಪೂನ್ ಕರ್ಡ್, ಮೊಸರು, ಚಿಟಕಿಯಷ್ಟು ಅರಸಿನ, 1 ಟೇಬಲ್ ಸ್ಪೂನ್ ಗರಂ ಮಸಾಲಾ ಪೌಡರ್, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲಾ ಪೌಡರ್. ಚಾಟ್ ಮಸಾಲಾ ಪೌಡರ್ ಆಪ್ಷನಲ್, ಆದ್ರೆ ಇದು ಹಾಕಿದ್ರೆ ಫ್ಲೇವರ್ ಒಳ್ಳೆ ಬರ್ತದೆ, ಟೇಸ್ಟ್. ಉಪ್ಪು ರುಚಿಗೆ ತಕ್ಕಷ್ಟು, 1 ಟೇಬಲ್ ಸ್ಪೂನ್ ಜೀರಾ ಸೀಡ್ಸ್, ಜೀರಿಗೆ. ಇಲ್ಲಿ ನಾವು ಪೆಪ್ಪರ್ ಕಾರ್ನ್, ಕರಿಮೆಣಸು, ಇದನ್ನು ಕ್ರಶ್ ಮಾಡಿ ಹಾಕ್ತಾ ಇದ್ದೇವೆ 1 ಟೀ ಸ್ಪೂನ್ ಅಷ್ಟು. ಒಂದು ಫುಲ್ ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಗೆ ಇವತ್ತು ಹರಿಯಾಲಿ ಚಿಕನ್ ಗ್ರಿಲ್ ಮಾಡಲು ಬೇಕಾಗಿದೆ. ಈಗ ನಾವು ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಮಿಂಟ್ ಲೀವ್ಸ್, ಪುದೀನ, ಜಿಂಜರ್ ಗಾರ್ಲಿಕ್, ಹಸಿಮೆಣಸು, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮಾತ್ರ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಜೀರಿಗೆ, ಉಪ್ಪು, ಚಾಟ್ ಮಸಾಲ, ಗರಂ ಮಸಾಲ, ಅರಸಿನ, ಪೆಪ್ಪರ್ ಕಾರ್ನ್ಸ್, ಲೆಮನ್ ಜ್ಯೂಸ್, ಕರ್ಡ್, ಇಷ್ಟೆಲ್ಲ ಸಾಮಗ್ರಿಗಳನ್ನು ಸೇರಿಸಿ ನಾವು ಫೈನ್ ಪೇಸ್ಟ್ ರುಬ್ಕೊಳ್ಳುವ. ಮೊದಲಿಗೆ ನಮ್ದು ಇಲ್ಲಿ ಮಸಾಲ ರೆಡಿ ಆಗಿದೆ, ಪೇಸ್ಟ್ ಮಾಡಿದ್ದು. ಈಗ ನಾವು ಇದನ್ನು ಚಿಕನ್ಗೆ ಹಚ್ಕೊಳ್ಳುವ. ಕಟ್ಸ್ನ ಒಳಗೆಲ್ಲ ಹಚ್ಚಿ ಎರಡು ಸೈಡ್ಸ್ ಒಳ್ಳೆ ರೀತಿ ಹಚ್ಕೊಳ್ಳಿ. ಇದನ್ನೀಗ ಮಿನಿಮಮ್ 1 ಗಂಟೆ ಆದ್ರೂ ಹೀಗೆ ನೀವು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಿ. ಇದು ಎಕ್ಸ್ಟ್ರಾ ಇದು ಉಳಿದ್ರೆ ಇದನ್ನ ನೀವು ಚಟ್ನಿ ತರ ಸಹ ಯೂಸ್ ಮಾಡಬಹುದು. ಸೊ ನಾವೀಗ ಇದನ್ನು 1 ಗಂಟೆ ಹೀಗೆ ನಾವು ಮ್ಯಾರಿನೇಟ್ ಆಗಲು ಬಿಡುವ. ನಮ್ದು ಚಿಕನ್ ಇಲ್ಲಿ ಮ್ಯಾರಿನೇಟ್ ಆಗಿದೆ. ನಾವಿಲ್ಲಿ 4 ಸ್ಕೀವರ್ಸ್ ಯೂಸ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ 2 ಪೀಸಿಗೆ ನಾವಿಲ್ಲಿ ಸಪೋರ್ಟ್ಗೆ ಆಗಿ, ಯಾಕಂದ್ರೆ ಇಲ್ಲಿ ಪೀಸ್ ನಮ್ದು ದೊಡ್ಡದುಂಟು, ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಸಪೋರ್ಟ್ಗೆ ಆಗಿ ಟೋಟಲ್ ನಾವು 4 ಸ್ಕೀವರ್ಸ್ ಯೂಸ್ ಮಾಡ್ತೇವೆ. ನಂಗೆ ಹೇಳಿಕ್ ಮರ್ತೋಗಿತ್ತು ನಿಮ್ಮ ಹತ್ರ. ಈಗ ಇದನ್ನು ನೀವು ಪೀಸಿಗೆ ಹೀಗೆ ರೀತಿ ಹಾಕಬೇಕು. ಹೀಗೆ ಚುಚ್ಚಬೇಕು ನೀವು. ಈ ರೀತಿ ನೀವು ಪೋಪ್ ಮಾಡಿ. ಆಗ ನಮಗೆ ಬ್ಯಾಲೆನ್ಸ್ ಗ್ರಿಪ್ ಒಳ್ಳೆ ಸಿಗ್ತದೆ ಇದು ಗ್ರಿಲ್ ಮಾಡುವಾಗ. ಇದನ್ನು ನಾವೀಗ ಎಕ್ಸ್ಟ್ರಾ ಇದ್ದದನ್ನು 4 ಸೈಡಲ್ಲಿ ಸಹ ನಾವು ಸೀಸರ್ ಯೂಸ್ ಮಾಡಿ ಕಟ್ ಮಾಡುವ.
ಇಲ್ಲಿ ನೋಡಿ ನಾವೀಗ ಕಟ್ ಮಾಡಿ ಆಯಿತು. ಸೊ ಒಂದು ಪೀಸ್ ಚಿಕನ್ಗೆ 2 ಸ್ಕೀವರ್ಸ್, ಹಾಗೆ ಇನ್ನೊಂದು ಪೀಸಿಗೆ 2 ಸ್ಕೀವರ್ಸ್. ಸೊ ಟೋಟಲ್ ನಾವು 4 ಸ್ಕೀವರ್ಸ್ 2 ಪೀಸಿಗೆ ಯೂಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಎಕ್ಸ್ಟ್ರಾ ಉದ್ದೆದದ್ದು ನಾವು ಕಟ್ ಮಾಡಿದ್ವಿ 4 ಸೈಡಲ್ಲಿ ಸಹ. ಇದೇ ರೀತಿನೂ ಇನ್ನೊಂದು ಪೀಸಿಗೆ ಸಹ ನೀವು ಮಾಡಬೇಕು. ನಮ್ದೀಗ ಚಿಕನ್ ಇದು ಗ್ರಿಲ್ ಮಾಡಲಿಕ್ಕೆ ರೆಡಿ ಆಗಿದೆ. ನಾವೀಗ ಇದನ್ನು ಅರ್ಧ ಗಂಟೆ ಗ್ರಿಲ್ ಮಾಡುವ. ಈಗ ನಾವಿಲ್ಲಿ ಮೆಟಲ್ ಸ್ಕೀವರ್ಸ್ ಅಲ್ಲಿ ಈ ರೀತಿ 2 ಕಡೆ ಸಹ ನಾವು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ನಾವು ಇದಕ್ಕೆ ಸ್ವಲ್ಪ ಆಯಿಲ್ ಅನ್ನು ಗ್ರೀಸ್ ಮಾಡುವ, ಅಥವಾ ಬೆಣ್ಣೆ ಬಟರ್ ಸಹ ಯೂಸ್ ಮಾಡಬಹುದು, ಟೇಸ್ಟ್ ಒಳ್ಳೆ ಆಗ್ತದೆ. ಎರಡು ಸೈಡ್ಸ್ ನೀವು ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ. ಸಾಕು, ಇದು ರೆಡಿ ಆಗಿದೆ. ಈಗ ನಾವಿದನ್ನು ಅವನ್ ಅಲ್ಲಿ ಗ್ರಿಲ್ ಮಾಡುವ. ನಾವೀಗ ಅವನ್ ಅನ್ನು 10 ಮಿನಿಟ್ಸ್ ಪ್ರೀ ಹೀಟ್ ಆಗ್ಲಿಕ್ಕೆ ಇಟ್ಟಿದ್ದೇವೆ. ಇಲ್ಲಿ ಇದೀಗ ಪ್ರೀ ಹೀಟ್ ಆಗ್ತಾ ಉಂಟು. ನಾವು ಹಾಫ್ ಆನ್ ಅವರ್, ಅರ್ಧ ಗಂಟೆ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನು ಗ್ರಿಲ್ ಆಗ್ಲಿಕ್ಕೆ ಬಿಡುವ ಚಿಕನ್ ಅನ್ನು. ಈಗ ಇಲ್ಲಿ ಹಾಫ್ ಆನ್ ಅವರ್ ಆಗ್ಲಿಲ್ಲ, ನಾವು ಮಿಡ್ಲಲ್ಲಿ ಸ್ವಲ್ಪ ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ನಾವು ಆಯಿಲ್ ಅನ್ನು ಗ್ರೀಸ್ ಮಾಡುವ. ಆಯಿಲ್ ಅಥವಾ ಬೆಣ್ಣೆ ಬಟರ್ ಸಹ ಆಗ್ಬೋದು. ಆಗ ಡ್ರೈ ಆಗುದಿಲ್ಲ, ಇಲ್ಲದ್ರೆ ಪೀಸ್ ಸ್ವಲ್ಪ ಡ್ರೈ ಆಗ್ತದೆ, ಅದಕ್ಕೋಸ್ಕರ ನಾವಿಲ್ಲಿ ಯೂಸ್ ಮಾಡೋದು. ನಮ್ದೀಗ ಚಿಕನ್ ಇದು ರೆಡಿ ಆಗಿದೆ, ಗ್ರಿಲ್ ಆಗಿದೆ. ನಾವೀಗ ಇದನ್ನು ತೆಗಿವ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗ್ರಿಲ್ ಇಲ್ಲ ಇದ್ರೆ ನೀವು ಹೊರಗೆ ಕೆಂಡ ಯೂಸ್ ಮಾಡಿ ಸಹ ಈ ರೀತಿ ಚಿಕನ್ ಅನ್ನು ಗ್ರಿಲ್ ಮಾಡಬಹುದು. ನೀವೆಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ರುಚಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.